ನಮ್ಮ ಗಾಡಿ ರೆಡಿ ಆಗ್ತಾ ಇದೆ, ವಾಶ್ ಮಾಡ್ತಾ ಇದ್ದಾರೆ. ಇದು ನಿಮಗೆ 80, 100, 120 ಹೋಗುವಾಗ ಸ್ಟೇರಿಂಗ್ ಮಾತ್ರ ಓಬ್ಲಿಂಗ್ ಬರ್ತದೆ. ಸೊ ಅದನ್ನು ಇದು ಬ್ಯಾಲೆನ್ಸಿಂಗ್ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡಿ ಕೊಡ್ತದೆ ಅದು. ಫ್ರಂಟ್ ಟೈರ್ ಬ್ಯಾಕ್ ಟೈರ್ ಫ್ರಂಟ್, 4 wheel ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್. ನೆಕ್ಸ್ಟ್ ಟೈಮ್ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ನನ್ನ ಕಾರಿಗೆ ಎಲೋ ವೀಲ್ಸ್ ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಗೊತ್ತು, ನಾನು ಬೇಸ್ ಮಾಡಲ್ ಗಾಡಿ ತಗೊಂಡು ಎಲ್ಲ ಮಾಡಿಫಿಕೇಷನ್ ಮಾಡಿ ಇವಾಗ ನನ್ನ ಗಾಡಿ ಟಾಪ್ ಆ್ಯಂಡ್ ಗಾಡಿ ಆಗಿದೆ. ಯಾಕೆ ಹೇಳಿದರೆ ಬೆಸ್ಟ್ ಪ್ರೈಸಿಗೆ ನಿಮಗೆ ಬೇಸ್ ಮಾಡಲ್ ಗಾಡಿ ಸಿಗುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ನಿಮಗೆ ನಿಮ್ಮ ಇಷ್ಟ ಪ್ರಕಾರ ನಿಮ್ಮ ಗಾಡಿಯನ್ನು ಟಾಪ್ ಆ್ಯಂಡ್ ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡಿದ್ದು, ಎಲ್ರಿಗೂ ಗೊತ್ತಿದೆ. ಇವತ್ತಿನ ನಾನು ಈ ಒಂದು ಬ್ಲಾಗ್ನಲ್ಲಿ ನಿಮಗೆ ನಾನು ನನ್ನ ವೀಲ್ ಕ್ಯಾಪ್ ಇದ್ದ ಕಾರನ್ನು ಅಲೋ ವೀಲ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ನೋಡುವ ಯಾವ ಡಿಸೈನ್ ನಾನು ನಿಮಗೆ ಹಾಕ್ತೇನೆ ಅಂತ ಈ ಒಂದು ಬ್ಲಾಗಲ್ಲಿ ತೋರಿಸ್ತೇನೆ. ಹಾಗೆಯೇ ಯಾವ ಕಂಪನಿಯ ಅಲೋ ವೀಲ್ಸ್ ಹಾಕ್ತೇನೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಎಲ್ಲಿ ಫಿಟ್ಟಿಂಗನ್ನು ಮಾಡ್ತೇನೆ ಅಂತ ಸಹ ನಾನು ಈ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ. ಹಾಗೆಯೇ ಈ ಒಂದು ಅಲೋ ವೀಲ್ಸಿಗೆ ನನಗೆ ಎಷ್ಟು ಪ್ರೈಸ್ ಆಗಿದೆ, ನನ್ನ ಕಾರಿಗೆ ಟೋಟಲ್ ಆಗಿ ಎಷ್ಟು ಪ್ರೈಸ್ ಆಯಿತು ಅಂತ ನಾನೊಂದು ಬ್ಲಾಗಲ್ಲಿ ಹೇಳ್ತೇನೆ. ಇನ್ಯಾಕೆ ತಡ, ಬನ್ನಿ. ನಮ್ಮ ಗಾಡಿ ರೆಡಿ ಆಗ್ತಾ ಇದೆ, ವಾಶ್ ಮಾಡ್ತಾ ಇದ್ದಾರೆ. ಕ್ಲೀನಾಗಿ ವಾಶ್ ಆದ ನಂತರ ನೋಡ್ಬೋದು, ನೋಡಿ ಯಾವ ಥರ ಇದೆ ಅಂತ ನೋಡಿ. ಇವಾಗ ವೀಲ್ ಕ್ಯಾಪ್ ಇದೆ ನಮ್ಮ ಕಾರಲ್ಲಿ. ವೀಲ್ ಕ್ಯಾಪನ್ನು ನಾವು ಮ್ಯಾಗ್ ವೀಲ್ ಆಗಿ ಕನ್ವರ್ಟ್ ಮಾಡ್ತೇವೆ. ಯಾವ ಡಿಸೈನನ್ನು ಹಾಕ್ತೇನೆ, ಅದರ ಪ್ರೈಸ್ ಎಷ್ಟು ಅಂತ ನಾನು ಈ ಒಂದು ಬ್ಲಾಗಲ್ಲಿ ಹೇಳ್ತೇನೆ, ಬನ್ನಿ. ನೋಡುವ, ಇವಾಗ ಓಪನ್ ಮಾಡ್ತಾ ಇದ್ದೇವೆ. ಯಾವ ಥರ ಬಂದಿದೆ ಅಂತ ನೋಡಬೇಕು. ಓ ಅಂದಿ ವೀಲ್ ಕ್ಯಾಪ್ ಒಕ್ಕಡೆ ಬಡಿ. ಓಕೆ, ಸರಿ. ಹಾಂ, ಕೂಡ ಇವತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಅವೇ ಬಾಯ್. ಎಸ್, ಇವಾಗ ನಾನು ಕಡಪಾಡಿಯಲ್ಲಿರುವಂತಹ 3D ವೀಲ್ ಅಲೈನ್ಮೆಂಟ್ ಟಯರ್, ಕಾರ್ತಿಕ್ 3D ವೀಲ್ ಅಲೈನ್ಮೆಂಟ್ ಟಯರ್ಗೆ ಬಂದಿದ್ದೇನೆ. ನನ್ನ ಫ್ರೆಂಡ್ ಇವರು, ನೋಡ್ಬೋದು. ನಮ್ಮ ಬೇಬೋ ಇಲ್ಲಿದೆ ನೋಡಿ. ಇವಾಗ ಮ್ಯಾಗ್ ವೀಲ್ ಹಾಕುವಂತಹ ಸಮಯ ನೋಡಿ. ಈ ಥರ ಇದೆ ನಮ್ಮ, ಯಾವ ಥರ ಆಗ್ತದೆ ಅಂತ ನೋಡುವ. ಎಸ್, ಇದುವೇ ಕಡಪಾಡಿ ಜಂಕ್ಷನ್. ಕಡಪಾಡಿಯಿಂದ ಸೀದಾ ಇದು ಮಂಗಳೂರಿಗೆ ಹೋಗುವಂತಹ ದಾರಿ. ಮಂಗಳೂರು ಹೋಗುವ ದಾರಿಯಲ್ಲಿ ರೈಟ್ ಸೈಡಿಗಿದೆ, ನೋಡ್ಬೋದು. 3D ವೀಲ್ ಅಲೈನ್ಮೆಂಟ್ ಟಯರ್, ಕಾರ್ತಿಕ್ 3D ವೀಲ್ ಅಲೈನ್ಮೆಂಟ್ ಟಯರ್. ಎಸ್, ನಮ್ಮೊಟ್ಟಿಗೆ ನಮ್ಮ ಸುನೀಲ್ ಅಣ್ಣ ಇದ್ದಾರೆ.
ಸುನಿಲ್ ಅಣ್ಣ ನಮಸ್ತೆ. ನಮಸ್ತೆ. ಎಸ್, ಇದುವೇ ನಮ್ಮ ಕಾರಿಗೆ ಬಂದಿರುವಂಥ ಎಲೋ ವೀಲ್ ಮ್ಯಾಗ್ ವೀಲ್. ಸುನಿಲ್ ಅಣ್ಣ ಹೇಗಿದೆ ಇದು ಮ್ಯಾಗ್ ವೀಲ್? ಇದು MGP ಒಳ್ಳೆದು ಮ್ಯಾಗ್ ವೀಲ್. ಒಳ್ಳೆ ಮ್ಯಾಗ್ ವೀಲ್. ಇದು ಕಂಪನಿ ಮ್ಯಾಗ್ ವೀಲ್. ಓಕೆ, ನೋ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಆಗಲ್ಲ. ಸಸ್ಪೆನ್ಷನ್ ಎಲ್ಲ ಕ್ಲೀನ್ ಆಗಿರ್ತದೆ. ಅಂದ್ರೆ ನಾವು ಆದಷ್ಟು ಒರಿಜಿನಲ್ ಹಾಕಿದ್ರೆ ಒಳ್ಳೇದು. ಹೊರಗಿನ ಮ್ಯಾಗ್ ವೀಲ್ ಹಾಕಿದ್ರೆ ಇವನ್ ನಿಮ್ಗೆ ಸಸ್ಪೆನ್ಷನ್ ಮತ್ತೆ ಸ್ಟೇರಿಂಗ್ ರ್ಯಾಕ್ ಎಲ್ಲ ಬೇಗನೆ ಹೋಗ್ತದೆ. ಇದ್ರಲ್ಲಿ ಅದ್ರ ಜೆನ್ಯೂನ್ ಆಗಿರ್ತದೆ. ಮತ್ತೆ ನಮ್ಗೆ ಇನ್ ಫ್ಯೂಚರ್ ಸೇಲ್ ಮಾಡೋದಾದ್ರೆ ಒಳ್ಳೆ ರೇಟ್ ಅಲ್ಲಿ ಹೋಗ್ತದೆ, ಏನು ಕಮ್ಮಿ ರೇಟ್ ಅಲ್ಲಿ ಹೋಗಲ್ಲ. ಅಂದ್ರೆ ಏನಂತ ಹೇಳಿದ್ರೆ ಇವಾಗ ಡ್ಯಾಮೇಜ್ ಆದ್ರೆ ಸಿಗ್ತದೆ. ಈಗ ಒಂದು ಡ್ಯಾಮೇಜ್ ಆದ್ರೆ ಸಿಂಗಲ್ ಪೀಸ್ ಒಂದು ಸಿಗ್ತದೆ. ಅಂದ್ರೆ ಲೋಕಲ್ ನಿಮ್ಗೆ ಸಿಗಲ್ಲ. ಸೆಟಪ್ 4 ಸಹ ಚೇಂಜ್ ಮಾಡ್ಬೇಕಾಗ್ತದೆ. ಇವನ್ ಸಿಂಗಲ್ ಸಿಗಲ್ಲ ನಿಮ್ಗೆ. ಸಿಗಲ್ಲ. ಹೇಗಿದೆ ಸರ್ ಡಿಸೈನ್? ಹೇಗಿದೆ? ಸೂಪರ್ ಸೂಪರ್, ಚೆನ್ನಾಗಿ ಕಾಣುತ್ತಲ್ಲ? ಸೂಪರ್ ಕಾಣುತ್ತೆ. ನೋಡುವ ಇವಾಗ ಸುನಿಲ್ ಅಣ್ಣ ಹಾಕ್ತಾರೆ ನಮ್ಮ ಗಾಡಿಗೆ. ಯಾವ ತರ ಹಾಕ್ತಾರೆ ಅಂತ ನಿಮ್ಗೆ ತೋರಿಸ್ತೇನೆ. ಇದು ಫಸ್ಟಿಗೆ ಈ ತರ ಹಾಕೊಳ್ಳುದಾ? ಹೌದು, ಜಸ್ಟ್ ಅದ್ರದ್ದು ಮೆಜರ್ಮೆಂಟ್ ನೋಡ್ಕೊಳ್ಬೇಕು. ಇಲ್ಲದ್ರೆ ಒಮ್ಮೆ ಅಂದ್ರೆ ಆಲ್ಟ್ರೇಷನ್ ಮಾಡೋದಲ್ಲ. ಈಗ ಇವನ್ ಒರಿಜಿನಲ್ ಮ್ಯಾಗಲ್ಲಿ ಏನು ಬರಲ್ಲ, ಪ್ರಾಬ್ಲಮ್ ಬರಲ್ಲ. ಆದ್ರೆ ನೋಡಿದಷ್ಟು ಒಳ್ಳೇದು, ಒಳ್ಳೆ ಇದು ಅಂದ್ರೆ ಜಸ್ಟ್ ನೋಡ್ಕೊಳ್ಳೋದು ಜಸ್ಟ್. ಇದು ರಿಮೂವ್ ಈ ತರ ಮಾಡೋದಲ್ವಾ? ರಿಮೂವ್ ಮಾಡೋದು, ಟೈರ್ ಡಿಸ್ಕ್ ಬೇರೆ ಬೇರೆ ಮಾಡೋದು. ಅಂದ್ರೆ ಮುಂಚೆ ಎಲ್ಲ ಮ್ಯಾನುವಲ್ ಆಗಿತ್ತು ಅಲ್ವಾ? ಇದೆಲ್ಲ ನಿಮ್ಗೆ ಸ್ವಲ್ಪ ಈಸಿ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಲ್ವಾ? ಪ್ಲೇಯರ್ ವೇಟ್ ಬೇ. ಎಸ್, ಈ ಒಂದು ಶಾಪಿನ ಇನ್ನೊಬ್ರು ಇದ್ದಾರೆ, ಇವರ ಹತ್ರ ಮಾತಾಡುವ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕಾರ್ತಿಕ್. ಸರ್, ಎಷ್ಟು ವರ್ಷದಿಂದ ಈ ಒಂದು ಶಾಪ್ ಆಗಿದೆ ಇಲ್ಲಿ? ಈಗ ನಮ್ದು ಓಪನ್ ಆಗಿ 7 months ಆಯ್ತು. ಹೊಸ್ತು. ಮತ್ತೆ ಇಲ್ಲಿ ನಮ್ದೆಲ್ಲ ಮಿಷನ್ಸ್ ಎಲ್ಲ ಟಾಪ್ ಅಂಡ್ ಮಿಷನ್ಸ್ ಹಂಟರ್ ಇದ್ದು. ಅಲೈನ್ಮೆಂಟ್ ಅಂದ್ರೆ ಇದರಲ್ಲಿ ತುಂಬಾ ಅಕ್ಯುರೇಸಿ ಬರುತ್ತದೆ. ನಮ್ದು ಅಲೈನ್ಮೆಂಟ್ ಡಿಗ್ರೀಸ್ ಎಲ್ಲ. ಮತ್ತೆ ಇದ್ರದ್ದು ಸ್ಪೆಸಿಫಿಕೇಶನ್ ಅಂದ್ರೆ ಇದು ಡಬಲ್ ಕ್ಯಾಮರಾ 3D ಮಿಷಿನ್ ಇದು. ಇದರದ್ದು ರೀಡಿಂಗ್ಸ್ ಎಲ್ಲ ಪಕ್ಕ ಕರೆಕ್ಟ್ ಇರ್ತದೆ, ಅಂದ್ರೆ ಇದರ ಪ್ರೊಫೆಷನಲ್ ಮಿಷಿನ್. ಎಲಿಮೆಂಟ್ ಅಲ್ಲಿ ಇದು ಟಾಪ್ ಅಂಡ್ ಮಿಷಿನ್ ಇದೆ. ಟಾಪ್ ಅಂಡ್ ಮಿಷಿನ್ ಅಲ್ಲ ಸರ್? ನಿಮ್ಮಲ್ಲಿ ಎಲ್ಲ ಗಾಡಿದು ಟೈರ್ಸ್ ಇದೆ? ಎಲ್ಲ ಟೈರ್ಸ್ ಇದೆ, ಎಲ್ಲ ಬ್ರ್ಯಾಂಡ್ಸ್ ಇದೆ. ಯಕೋಮಾ, ಬ್ರಿಸ್ಟೋನ್, ಅಪೋಲೋ, ಸಿಯಟ್, JK ಎಲ್ಲ ಬ್ರ್ಯಾಂಡ್ಸ್ ಇರುತ್ತೆ. ಸರ್, ಟೈಮಿಂಗ್ಸ್ ಎಲ್ಲ ಹೇಗೆ? ಮಾರ್ನಿಂಗ್ 9 to 7:30. ಏನಾದ್ರೂ ಆಫರ್ ಎಲ್ಲ ಇರುತ್ತಾ? ಅಂದ್ರೆ ಕೆಲವೊಂದು ಕಡೆಯಲ್ಲಿ ಟೈರ್ ಎಲ್ಲ ಹಾಕಿದ್ರೆ ಎಲಿಮೆಂಟ್ ಫ್ರೀ ಮಾಡಿ ಕೊಡ್ತೀರಾ? ಮತ್ತೆ ಟೈರ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಲ್ಲ? ನಮ್ಮ ಹೆಸರು ಹೇಳಿದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀರಲ್ಲ? ಇದು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಬರುತ್ತಲ್ವಾ? ನಮ್ದು ಶೋರೂಮ್ ಇದಾದ್ರೆ ನಿಮ್ಗೆ ಸಹ ಏನು ಕಿರಿಕಿರಿ ಇರಲ್ಲ.
ಮತ್ತೆ ಇದು ಟೈರಿಗೆ ಗಾಳಿ ಅಲ್ಲ, ಎಷ್ಟು ದಿವಸಕ್ಕೊಮ್ಮೆ ಹಾಕಿದ್ರೆ ಒಳ್ಳೇದು? 15 days 20 days ಸ್ವಲ್ಪ ಟೈರ್ ಬಾಳಿಕೆ ಒಳ್ಳೇದು ಬರ್ತದೆ ಅಲ್ವಾ? ಹೆಚ್ಚಾಗಿ ಕಾರಿಗೆ ಎಷ್ಟು ಇರ್ತಾರೆ? 34 ಕೆಲವರು 36 ಅಂತ ಹೇಳ್ತಾರೆ. ಕೆಲವರು ನಿಮಗೆ ರೋಡ್ ಹೀಟ್ ಉಂಟಲ್ಲ, ಹೀಟ್ ಇರುವಾಗ ಒಂದು 3-4 ಪೌಂಡ್ ಜಾಸ್ತಿ ಆಗ್ತದೆ. 34 33 ಇಟ್ಟರೆ ಒಳ್ಳೇದು. ಮತ್ತೆ ಅದಂದ್ರೆ ಟೈರ್ ಚೇಂಜ್ ಮಾಡಿ ಹಾಕ್ತಾರಲ್ಲ, ಫ್ರಂಟ್ ಬ್ಯಾಕ್ ಇದೆಲ್ಲ? ಫ್ರಂಟ್ ಬ್ಯಾಕ್ ಯೂಶಲಿ ನಿಮಗೆ ಅಲೈನ್ಮೆಂಟ್ ಅಂದ್ರೆ ಒಂದು 5000 ಒಮ್ಮೆ ರಿಸಲ್ ಅಲೈನ್ಮೆಂಟ್ ಮಾಡಬೇಕು. ಓಕೆ. ಫ್ರಂಟ್ ಟೈರ್ ಬ್ಯಾಕ್ ಟೈರ್ ಫ್ರಂಟ್ 4 wheel ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್. ನೆಕ್ಸ್ಟ್ ಟೈಮ್ ಪುನಃ 5000ಗೆ ವಾಪಸ್ ಮಾಡಬೇಕು. ಓಕೆ. ಅಂದ್ರೆ ಟೈರ್ ಎಲ್ಲ ಒಳ್ಳೆ ಬಾಳಿಕೆ 40-50,000 ಮೈಲೇಜ್ ಬರ್ತದೆ. ಹಾಗೆ ಮಾಡಲಿಲ್ಲ 35,000 ಅಲ್ಲಿ ಟೈರ್ ಫ್ಲಾಟ್ ಆಗಿ ಹೊಸ ಟೈರ್ ಹಾಕಬೇಕಾಗ್ತದೆ. ಹಾಗೆ. ಮತ್ತೊಂದು ಏನಂತ ಹೇಳಿದ್ರೆ, 4 ಟೈರ್ಸ್ ಒಟ್ಟಿಗೆ ಹಾಕಿದ್ರೆ ಒಳ್ಳೇದಾ ಹೇಗೆ? 4 ಟೈರ್ ಒಟ್ಟಿಗೆ ಹಾಕಿದ್ರೆ ಒಳ್ಳೆ ಗ್ರಿಪ್ ಬರ್ತದೆ, ಸ್ಟೇರಿಂಗ್ ಸ್ಮೂತ್ ಆಗ್ತದೆ. ಅಂದ್ರೆ 1-2 ಟೈರ್ ಹೊಸ್ತು ಹಾಕಿದ್ರೆ ಬ್ಯಾಲೆನ್ಸ್ ಸ್ವಲ್ಪ ಆ ಕಡೆ ಈ ಕಡೆ. ನೋಡ್ಬೋದು ನಮ್ಮ ಬೇಬೋ ಗಾಡಿಯ ಎಲ್ಲೋ ವೀಲ್ಸ್ ರೆಡಿ ಆಯ್ತು ನೋಡಿ, ಯಾವ ಥರ ಕಾಣ್ತದ ಅಂತ ನೋಡಿ. ಚಂದ ಕಾಣ್ತದಲ್ಲ ಲುಕ್. ಇವಾಗ ಅಲ್ಲಿಂದ ಫಿಟ್ಟಿಂಗ್ ಬ್ಯಾಲೆನ್ಸರ್ಗೆ ಹಾಕಿದೆ, ಬ್ಯಾಲೆನ್ಸಿಂಗ್ ಮಾಡಿ ವೀಲ್ ಬ್ಯಾಲೆನ್ಸಿಂಗ್. ಓಕೆ. ಬಟ್ ಯಾಕಂದ್ರೆ ಇದು ನಿಮಗೆ 80, 100, 120 ಹೋಗುವಾಗ ಸ್ಟೇರಿಂಗ್ ಮಾತ್ರ ಓಬ್ಲಿಂಗ್ ಬರ್ತದೆ. ಸೊ ಅದನ್ನು ಇದು ಬ್ಯಾಲೆನ್ಸಿಂಗ್ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡಿ ಕೊಡ್ತದೆ. ಅದು ಅಂದ್ರೆ ಏನಾಗಲ್ಲ, ಗಾಡಿ ಒಳ್ಳೆ ಇದು ಗ್ರಿಪ್ ಬರ್ತದೆ. ಇದಂದ್ರೆ ಮ್ಯಾಗ್ವಿಲ್ ಹಾಕ್ಲಿಲ್ಲ ಆದ್ರೆ ಸಹ ಮಾಡ್ಲೇಬೇಕು. ಈವನ್ ನಾರ್ಮಲ್ ಮ್ಯಾಗ್ವಿಲ್ ರಿಮ್ಸ್ಗೆ ಮಾಡ್ಲೇಬೇಕು, ಇದಕ್ಕೆ ಸಹ ಮಾಡ್ಲೇಬೇಕು. ಇದು ಬ್ಯಾಲೆನ್ಸಿಂಗ್ ಅಲ್ಲ? ವೀಲ್ ಬ್ಯಾಲೆನ್ಸಿಂಗ್. ಇದರಲ್ಲಿ ಗೊತ್ತಾಗ್ತದೆ ಓಬ್ಲಿಂಗ್ ಇದ್ರೆ? ಅಲ್ವಾ, ಅದರಲ್ಲಿ ಇನ್ಬ್ಯಾಲೆನ್ಸ್ ಆದ್ರೆ ಗೊತ್ತಾಗ್ತದೆ. ಬ್ಯಾಲೆನ್ಸಿಂಗ್ ಚೇಂಜ್ ಉಂಟು ಇದು ಇವಾಗ ಒಂದು ಬ್ಯಾಲೆನ್ಸಿಂಗ್ ಮಾಡುವಾಗ ಈ ಮಿಷಿನ್ ಅಲ್ಲಿ ಇದು ಸ್ಕ್ಯಾನ್ ಮಾಡ್ತದೆ ಮ್ಯಾಗ್ವಿಲ್ಸ್ ಎಲ್ಲ. ಸೊ ಅದ್ರ ಮೇಲೆ ನಾವು ರಿಮೂವ್ ಮಾಡ್ತೇವಲ್ಲ, ರನ್ ಮಾಡ್ತೇವಲ್ಲ, ಅದ್ರ ಮೇಲೆ ವೇಟ್ಸ್ ಅಂತ ಹೇಳಿ ಬರ್ತದೆ. ಅದಕ್ಕೆ ಈ ಸ್ಟಿಕ್ಕರ್ ವೇಟ್ಸ್ ಅಂತ ಹೇಳಿ ಹಾಕ್ಲಿಕ್ಕೆ ಬರ್ತದೆ. ಈ ಲೆಗ್ ಅನ್ನು ಅದಕ್ಕೆ ಹಾಕಿದ್ದಂದ್ರೆ ಅದು ಓಕೆ ಆಗ್ತದೆ, ಓಕೆ ಬರ್ತದೆ. ನಾನು ನೋಡಿದೆ ಕೆಲವು ಗಾಡಿಯಲ್ಲಿ ಇರ್ತದೆ. ಈಗ ನೋಡಿ, ಅದ್ರಲ್ಲಿ ಯಾರೋ ಮರ ಕಾಣಿಸ್ತದೆ. ಅದರಲ್ಲಿ ಬ್ಯಾಲೆನ್ಸಿಂಗ್ ಮಾಡುವಾಗ ಸಿಗ್ನಲ್ ಬರ್ತಾ ಉಂಟು ನೋಡಿ. ಓಕೆ, ಹೌದು. ರೆಡ್ ಮಾರ್ಕ್ ಎಲ್ಲಿದೆ ಅಲ್ಲಿಗೆ ಹಾಕಬೇಕು. ಇದು ರೆಡ್ ಮಾರ್ಕ್ ಅಲ್ಲಿಗೆ ಹಾಕಿದ್ರೆ ಆಯ್ತು. ಅವಾಗ ಇನ್ನು ಬೇಕಾದ್ರೆ ಹೇಳ್ತದೆ, ಇಲ್ಲದ್ರೆ ಓಕೆ ಬರ್ತದೆ. ಕರೆಕ್ಟ್ ಆದ್ರೆ ಅದರಲ್ಲಿ ಬರ್ತದೆ ಓಕೆ ಅಂತ ಹೇಳಿ. ಇದು ಕಂಪನಿ ಮ್ಯಾಗ್ವಿಲ್ ಅಲ್ಲ, ಏನು ಪ್ರಾಬ್ಲಮ್ ಬರಲ್ಲ, ಓಕೆನೇ ಬರ್ತದೆ. ಇವಾಗ ನೋಡುವ. ನೀವು ಹೇಳಿದಾಗೆ ಓಕೆ ಬಂತು, ಕರೆಕ್ಟ್ ಇದೆ. ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಹೀಗೇನೆ 4 ವೀಲ್ಸ್ ಮಾಡಿದ್ರೆ ಒಳ್ಳೇದು. ಪರ್ಫೆಕ್ಟ್ಲಿ 4 ವೀಲ್ಸ್ ಮಾಡಿದ್ರೆ ನಿಮಗೆ 120 ತನಕ ಹೋಗೋ ಪ್ರಾಬ್ಲಮ್ ಬರಲ್ಲ ಚೂರ್ಸ ಗಾಡಿ. ಆಯ್ತಾ? ನಮ್ಮ ಗಾಡಿಯ ಎಲೋ ವೀಲ್ಸ್ ಅನ್ನು ಫಿಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇದುವೇ ನಮ್ಮ ಗಾಡಿಯ ಮ್ಯಾಗ್ವಿಲ್. ನೋಡ್ಬೋದು ನಮ್ಮ ಗಾಡಿಯ ಲುಕ್ ಯಾವ ಥರ ಚೇಂಜ್ ಆಯ್ತಂತ. ಇವಾಗ ನಮ್ಮ ಬೇವು ಯಾವ ಥರ ರೆಡಿಯಾಗಿದೆ ಅಂತ ನೋಡ್ಬೋದು. ನೋಡಿ, ಕಂಪ್ಲೀಟ್ ಆಗಿ ಸಾಕತ್ ಲುಕ್ ಆಗಿದೆ ನೋಡಿ ಗಾಡಿ. ಫೈನಲಿ ಮ್ಯಾಗ್ವಿಲ್ ಹಾಕಿ ಆಗಿದೆ. ಇವಾಗ ನಾವು ವೀಲ್ ಅಲೈನ್ಮೆಂಟ್ ಮಾಡ್ತಿದ್ದೇವೆ.
ಇದು ಇವಾಗ ಈ ಜಜ್ಮೆಂಟ್ ರನ್ಔಟ್ ಅಂತೇಳಿ ಅಲ್ಲಿ ಕಂಪ್ಯೂಟರ್ ತೋರಿಸಿ ರನ್ಔಟ್ ಅಂತೇಳಿ. ಓಕೆ, ಇದಾ? ಅಂದ್ರೆ ನಿಮ್ದು ಸಸ್ಪೆನ್ಷನ್ ಕ್ಯಾಲಿಬ್ರೇಷನ್ ಎಲ್ಲ ಆ ಮಿಷಿನ್ ಅಲ್ಲಿ ತೋರಿಸ್ತದೆ. ಒಂಚೂರು ಉಳೆ ಉಂಟದೆ ರನ್ಔಟ್ ಆಯ್ತು. ನೆಕ್ಸ್ಟ್ ಸ್ಟೇರಿಂಗ್ ಕ್ಯಾಲಿಬ್ರೇಷನ್ ಈಗ. ಓಕೆ, ಇದು ಎಷ್ಟು ಕಿಲೋಮೀಟರ್ಗೆ ಒಮ್ಮೆ ಮಾಡಬೇಕು? 5000 ಮಾಡ್ಲೇಬೇಕು. ಎವ್ರಿ 5000 ಒಮ್ಮೆ ಮಾಡಬೇಕು. ಇದು ನಿಮ್ಮ ಅಲೈನ್ಮೆಂಟ್ ರೀಡಿಂಗ್ ಬರ್ತದೆ, ರಿಪೋರ್ಟ್ ಬರ್ತದೆ ಇದರಲ್ಲಿ. ಓಕೆ, ಸೊ ಶಿವನ್ ಈಗ ಅಲೈನ್ಮೆಂಟ್ ಈಗ ತುಂಬಾ ರಾಂಗ್ ಉಂಟು ನಿಮ್ದು. ಇದು ರಾಂಗ್ ಇದ್ರೆ ನಿಮ್ಗೆ ಅಲೈನ್ಮೆಂಟ್ ಬಿಡುವಾಗ ಗೊತ್ತಾಗಲ್ಲ. ಇವನ್ 5000 ಆದ ನಂತರ ಒಂದೇ ಸೈಡ್ ಟೈರ್ ಸವೆದಿರ್ತದೆ. ಡ್ರೈವಿಂಗ್ ಅಲ್ಲಿ ನಮ್ಗೆ ಡ್ರೈವಿಂಗ್ ಚೂಸ ಗೊತ್ತಾಗಲ್ಲ, ಟೈರ್ ಸವೆದಿರ್ತಾರೆ. ಡ್ರೈವಿಂಗ್ ಅಲ್ಲಿ ಗೊತ್ತಾಗ್ತದೆ. ಸಪೋಸ್ ತುಂಬಾ ಔಟ್ ಇದ್ರೆ ಮತ್ತೆ ಟರ್ನಿಂಗ್ ಅಲ್ಲೆಲ್ಲ ಗಾಡಿ ಆಚೆ ಹೇಳ್ದಂಗೆ ಆಗ್ತದೆ, ಹೇಳ್ದಂಗೆ ಆಗ್ತದೆ. ಇವಾಗ ಅಲೈನ್ಮೆಂಟ್ ಔಟ್ ಉಂಟು, ಈಗ ಸೆಟ್ ಮಾಡಿ ಕೊಡ್ತೇನೆ. ಅದರ ಮೇಲೆ ನೋಡಿ ಹೇಗೆ ಅಂತ ಹೇಳಿ. ಈ ತರ ರೆಡ್ ಮಾರ್ಕ್ ಬಂದ್ರೆ ರೆಡ್ ಕೆಳಗಿದ್ದು ರೆಡ್ ಮಾಡಿ ಅದರಲ್ಲಿ ಈ ಒಂದು ಸಪೋರ್ಟ್ ಸೆಟ್ಟಿಂಗ್ ಅದು ಕೆಳಗಿದ್ದು ಮಾತ್ರ, ಮತ್ತೆ ಯಾವ್ದು ಬರಲ್ಲ. ಅದು ಕಂಪನಿ. ಮತ್ತೆ ಹಸಿರು ಉಂಟಲ್ಲ ಮೇಲಿದು, ಅದು ಕಂಪನಿ ಸೆಟ್ಟಿಂಗ್ ಎಲ್ಲ. ಈಗ ನಮ್ಗೆ ಸೆಟ್ಟಿಂಗ್ ರೆಡ್ ಕಲರ್ ಉಂಟಲ್ಲ ಕೆಳಗೆ ಟೋ ಇನ್ ಅಂತ ಹೇಳಿ ಉಂಟು, ಅದು ಮಾತ್ರ. ಆಕ್ಚುಲಿ ಪ್ರತಿ 5000 ಕಿಲೋಮೀಟರ್ಗೆ ಮಾಡಿದ್ರೆ ಒಳ್ಳೇದಂತೆ. ಪ್ರತಿ ಎಲ್ಲ ಕಾರ್ ಅಲೈನ್ಮೆಂಟ್ ಆಗುವಾಗ ಸ್ಟೇರಿಂಗ್ ಸೆಂಟ್ರ್ ಬರಬೇಕು. ಸೆಂಟ್ರ್ ಇಟ್ಟು ಮತ್ತೆ ಅಲೈನ್ಮೆಂಟ್ ಸೆಟ್ ಮಾಡಬೇಕು. ಇಲ್ಲದ್ರೆ ಸ್ಟೇರಿಂಗ್ ರೈಟ್ ಲೆಫ್ಟ್ ಕ್ರಾಸ್ ತೋರಿಸ್ತದೆ, ಕ್ರಾಸ್ ಆಗ್ತದಲ್ಲ. ಎಸ್, ಆವಾಗ ಇಲ್ಲಿ ರೆಡ್ ಲೈಟ್ ಇತ್ತು, ಇವಾಗ ಗ್ರೀನ್ ಆಯಿತು. ಇನ್ನೊಂದು ಸೈಡ್ ಇದು ಮಾಡ್ತಾ ಇದ್ದಾರೆ ಅವರು. ಹಾಂ ನೋಡಿ, ಈ ಮಾರ್ಕ್ ಇಲ್ಲಿ ಬರಬೇಕು, ಆವಾಗ ಮೋಸ್ಟ್ಲಿ ಗ್ರೀನ್ ಆಗ್ತದೆ. ಹಾಂ, ಆಯಿತು ನೋಡಿ. ಇವಾಗ ಅಲೈನ್ಮೆಂಟ್ ಸೆಟ್ಟಿಂಗ್ ಕ್ಲೀನ್ ಆಯಿತು. ಎಲ್ಲ ಸಹ ಕರೆಕ್ಟ್ ಉಂಟು. ಸ್ಟೇರಿಂಗ್, ಕ್ಯಾಂಬರ್, ಟ್ಯಾಸ್ಟರ್, ಟೋ ಇನ್ ಪರ್ಫೆಕ್ಟ್ ಆಯ್ತು. ಆಯ್ತಾ, ಎಲ್ಲ ಕರೆಕ್ಟ್ ಆಯಿತು. ಇನ್ನು 5000 ಆದ ನಂತರ ಬರಬೇಕು. ನೆಕ್ಸ್ಟ್ 5000 ನಂತರ ಸ್ಟಿಕ್ಕರ್ ಎಲ್ಲ ಹಾಕ್ತೇವೆ ನಾವು. ನೆಕ್ಸ್ಟ್ ಯಾವಾಗ ಅಲೈನ್ಮೆಂಟ್ ಮಾಡಿದ್ವಿ 10,000ಗೆ ಮಾಡಿ. ಈಗ ಇವತ್ತು ಹೊಸ ಗಾಡಿ ಅಲ್ಲ, 5,000 ಮಾತ್ರ ಓಡಿದಲ್ಲ. ನೆಕ್ಸ್ಟ್ 10,000ಗೆ ಮಾಡಿ, ಅವಾಗ ಪುನಃ 5,000 ಟೈರ್ ಮುಂದೆ ಬಂದ್ರೆ ಆಯ್ತು. ಕಲಿದೆ. ಎಸ್, ನಮ್ಮ ಗಾಡಿಯನ್ನ ರೆಡಿ ಮಾಡಿ ಕೊಟ್ಟಂತ ಸುನಿಲ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಚೆನೆ ಸರ್, ನಿಮ್ಮ ಹೆಸರು ಕಾರ್ತಿಕ್. ಹೆಸರು ಇದೆ ಕಾರ್ತಿಕ್ ಅಂತಲೇ. ತುಂಬ ಥ್ಯಾಂಕ್ಸ್ ನಿಮಗೆ. ಓಕೆ, ಸರಿ ಬರ್ಬಾ, ಬಾಯ್. ಎಸ್, ಫೈನಲಿ ನಮ್ಮ ಬೇಬೋ ರೆಡಿಯಾಗಿದೆ. ನೋಡ್ಬೋದು ನೋಡಿ ಹೇಗೆ ಇದ್ಲು, ಹೇಗೆ ಆದ್ಲು ನೋಡಿ ನಮ್ಮ ಬೇಬೋ. ಫೈನಲಿ ಬೇಸ್ ಮಾಡಲಿಂದ ಟಾಪ್ ಎಂಡಿಗೆ ಕನ್ವರ್ಟ್ ಮಾಡಿದ್ದೇವೆ ನೋಡಿ ಗಾಡಿ ನಮ್ಮದು. ಏನೆಲ್ಲ ಹಾಕಿದ್ದೇನೆ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೇನೆ. ನೋಡ್ಬೋದು ನನ್ನ ಗಾಡಿಗೆ ಎಷ್ಟು ಪ್ರೈಸ್ ಆಯಿತು, ಬೇಸ್ ಮಾಡಲಿಂದ ಟಾಪ್ ಮಾಡೆಲ್ಗೆ ಮಾಡಬೇಕಾದ್ರೆ ಎಷ್ಟು ಪ್ರೈಸ್ ಆಯಿತು, ಹಾಗೆಯೇ ಏನೆಲ್ಲ ಅಪ್ಡೇಟ್ ಮಾಡಿದ್ದೇನೆ ನನ್ನ ಗಾಡಿಗೆ ಅಂತ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಇದಾಗಿತ್ತು ನಮ್ಮ ಇವತ್ತಿನ ಈ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.